ಉಳಿದ ಬೆಳೆಗಳು 5-6 ತಿಂಗಳಾದ್ರೆ ಕಬ್ಬು ಒಂದು ವರ್ಷದ ಬೆಳೆ 11ರಿಂದ 14 ತಿಂಗಳು ಅಷ್ಟೊಳಗೆ ತೆಗಿಬೇಕು. ಅದನ್ನು 3 ಸಲ ಬರ್ತನ್ನೋ ಸಮಾಧಾನ, ಆದರೆ ಅಷ್ಟರೊಳಗೆ ಇಳುವರಿ ಕಡಿಮೆ ಆಗ್ತಾ ಹೋಗ್ತಾ ಅನ್ನೋದು ಗೊತ್ತಿರಲಿ. ಅದು 1 ಟನ್ ಬೆಳಿಬೇಕಾದ್ರೆ 4,700 ರೂಪಾಯಿ ಖರ್ಚು ಬರ್ತದೆ ಮಿನಿಮಮ್. ಇದಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವತ್ತು ಹೇಳಬೇಕಾಗಿದ್ದು, ರೈತ ದಿನಾಚರಣೆ ಆಚರಿಸೋಕ್ಕಿಂತಲೂ ರೈತಗೆ ಮಾರ್ಕೆಟ್ ಕೊಡ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮಾರ್ಕೆಟ್ ಕೊಡ್ರಿ. ಇವತ್ತಿನ ಎಲ್ಲ ರೈತ ನಾಯಕರಿಗೆ ಕೇಳ್ಕೊಳ್ಳೋ ಕೈ ಮುಗಿದು ನಾವೇನಂದ್ರೆ, ನೀವು ಮಾರ್ಕೆಟ್ ಬೇಡ್ರಿ. ಸುಮ್ಮನೆ ದಿನ ಪ್ಯಾಕೇಜ್ ಕೊಡ್ತಾರ, ಮತ್ತೇನೋ ಕೊಡ್ತಾರ ಅಂತ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಎಲ್ಲ ದಿಶಾಭೂಲಿವು. ನಾವು MSP ಮಾಡಿದ್ದೀವಿ, ದರ ನಿರ್ಧಾರ ಮಾಡೀವಿ, ಎಲ್ಲ ಖರೀದಿ ಆಗೋದಿಲ್ಲ ರೀ. ಅದು ಸರ್ಕಾರ ಎಷ್ಟು ಉಳ್ತದ? ಈಗ ಅದು ಡೇಟ್ ಕೊಟ್ಟಿರೋದು, ಉಳಿದ ಬೆಳೆಗಳಿಗೆ 20 ಬೆಳೆಗಳಿಗೆ ಡೇಟಾ ಈ ತಿಂಗಳ ಬರ್ರಿ, ಪಾಳೆ ಹಚ್ಚಿರಿ, ಅದು ಯಾಕ್ರಿ ಅಷ್ಟೆಲ್ಲ ಗುದ್ದಾಡೋದು ಏನಂತೆ? ಪ್ರತಿ ಹಳ್ಳಿಗೆ ಒಂದು ಗೋಡಾನ್ ಕಟ್ಟಿಸ್ಕೊಡೋ ಶಕ್ತಿ ಇಲ್ವ ನಮ್ಮ ಸರ್ಕಾರಕ್ಕೆ? ನಮ್ಮ ರೈತರಿಗೆ ಅದು ಕಟ್ಟಿಸ್ಕೊಳ್ಳುವಂಥ ಯುಕ್ತಿ ಶಕ್ತಿ ಇಲ್ವಾ? ನಿಮ್ಮ ಬೆಳೆದ ಬೆಳೆನಲ್ಲಿ ಇಟ್ಟುಕೊಂಡ್ರೆ ಅಲ್ಲಿ ತಾನು ಬರ್ತಾನಲ್ಲ, ಬೇಕಾದ ಹೊಟ್ಟಿಗೆಲ್ಲ ಹಿಟ್ಟು ಬೇಕೇ ಬೇಕು. ಬೇಕಾದ ಬರ್ತಾನೆ, ವ್ಯಾಪಾರಿಗೆ ಅಂತೇಳಿ ಬರ್ತಾನೆ ನಿಮ್ಮ ಹತ್ರ. ಪಾಪ ಅವನು ಲಾಭ ಮಾಡ್ಕೊಳ್ತಾನೆ, ತನ್ನ ಸಾರಿಗೆ ತಗೊಳ್ತಾನೆ, ತನ್ನ ಹಾಕಿದ ದುಡ್ಡು ತಗೊಳ್ತಾನೆ, ಮೇಲೆ ರೇಟ್ ಮಾಡ್ಕೊಳ್ತಾನೆ ಮಾರೋ ಮುಂದೆ. ಅದು ನೀವು ಅವ್ರಿಗೆ ಮಾರೋ ಮುಂದೆ ನಿಮ್ಮ ಟೋಟಲ್ ಎಷ್ಟು ಖರ್ಚಾಗಿರ್ತದೆ? ಖರ್ಚು ವೆಚ್ಚ ಆಳ ಹೋಳ ವರ್ಷದ ಬೆಳೆ ಇದ್ದರೆ ವರ್ಷದ ಎಷ್ಟು ಖರ್ಚು ಬಂತು? 6 ತಿಂಗಳು 3 ತಿಂಗಳು 4 ತಿಂಗಳು ಬೆಳೆದಾಗ ಎಷ್ಟು ಖರ್ಚು ಬಂತು? ನಾವು ಎಷ್ಟು ಲಾಭ ಹಾಕೋಬೇಕು? ಅಲ್ಲಿ ಡಿಸೈಡ್ ಮಾಡಬೇಕು. ಪ್ರತಿ ಹಳ್ಳಿಗೆ ಮತ್ತು ಹೋಬಳಿಗೆ ಪ್ರತಿ ಹಳ್ಳಿಗೆ ಗೋಡೌನ್ ಆಗಬೇಕು. ಎಲ್ಲ ಕಾಳ ಒಣ ಕಾಳುಗಳನ್ನು ತೆಗೆದಿಡೋ ಸಲುವಾಗಿ, ಕಟ್ಟಿಡೋ ಸಲುವಾಗಿ, ಅವಕ್ಕೆ ಹುಳುಗಳು ಹತ್ತಂಗೆ ಇಡೋ ಸಲುವಾಗಿ ಗೋಡೌನ್ ಮಾಡ್ಕೋಬೇಕಾಗ್ಯದ. ನೀವು ಏಕಾಏಕಿ ಬಂದಾಗ, ರಾಶಿ ಬಂದಾಗ ಡೌನ್ ಆಗ್ತದೆ ಬೆಲೆ. ಇದು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಮಾರ್ಕೆಟಲ್ಲಿ ಹೆಚ್ಚು ಕಾಳು ಬಂತಂದ್ರೆ ಸವಿ ಆಕೈತೆ. ಅದು